ಸೊ ಇದು ಇಲ್ಲಿಗೆ ನಿಲ್ಲಿಲ್ಲ. ಈ ಯುದ್ಧದ ವಿಚಾರಕ್ಕೆ ಅನೇಕ ಸ್ಪಷ್ಟೀಕರಣಗಳು ಬರೋಕ್ಕೆ ಶುರುವಾಯಿತು. ಹಂಗೆ ಹೇಳಿದ್ದಲ್ಲ, ಅದು ಬೇರೆ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಅಂತ. ಕಿಚ್ಚ ಸುದೀಪ್ ಅವರು ಹೇಳಿದಂಥ ಯುದ್ಧಕ್ಕೆ ಸಿದ್ಧ ಅನ್ನುವಂಥ ಹೇಳಿಕೆ ಏನಿದೆ, ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿನಿಮಾಗಳನ್ನ ಹಾಳು ಮಾಡೋಕೆ ಒಂದು ಪಡೆ ಇದೆ, ಆ ಪಡೆಯ ವಿರುದ್ಧವಾಗಿ ನಮ್ಮ ಹೋರಾಟ. ಪೈರಸಿ ಮಾಡುವವರ ವಿರುದ್ಧ ನಮ್ಮ ಹೋರಾಟ ಅಂದ್ರೆ ಯುದ್ಧ. ಮ್ಯಾಕ್ಸ್ ರಿಲೀಸ್ ವೇಳೆ 11,000 ಫೇಕ್ ಲಿಂಕ್ ಅನ್ನ ಡಿಲೀಟ್ ಮಾಡಲಾಗಿದೆ. 45 ಪಿಕ್ಚರು, ಡೆವಿಲ್ ಸೇರಿ ಎಲ್ಲಾ ಚಿತ್ರಕ್ಕೂ ಕೂಡ ಪೈರಸಿ ಸಮಸ್ಯೆ ಇದೆ. ಫೇಸ್ಬುಕ್ ಲೈವ್ನಲ್ಲಿ ಸುದೀಪ್ ಆಪ್ತ ಚಂದ್ರಚೂಡ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ದರ್ಶನ್ ಅವರಿಗೆ ಹೇಳಿದ್ದಲ್ಲ, ಇದು ಪೈರಸಿ ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ನಮ್ಮ ಹೋರಾಟ, ನಮ್ಮ ಯುದ್ಧ ಅನ್ನೋದನ್ನ ಅವ್ರು ಹೇಳಿರೋದು. ಇದೇ ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುನ್ನ ಸುದೀಪ್ ಸರ್ ಅವರು ಹೇಳಿರುವಂಥ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ, ಕೊಟ್ಟ ಮಾತಿಗೆ ಬದ್ಧವಾಗಿದ್ದೀವಿ ಅನ್ನೋ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸುದೀಪ್ ಅವರ ಆಪ್ತರಾದಂಥ ಚಂದ್ರಚೂಡ್ ಅವ್ರನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಸುದೀಪ್ ಸರ್ ಅವರು ಮೊನ್ನೆ ಹುಬ್ಬಳ್ಳಿಯಲ್ಲಿ ಹೇಳಿದಂಥ ಈ ಒಂದು ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರ ವಿರುದ್ಧ ಯುದ್ಧವನ್ನು ಮಾಡಬೇಕು, ಯಾವುದಕ್ಕೆ ಸಿದ್ಧ ಆಗಬೇಕು ಅನ್ನೋದು ಅವರ ಹೇಳಿಕೆ. ಸರ್, ಈಗ ಒಂದು 22ರಿಂದ 23 ಆ್ಯಪ್ಗಳಿದೆ, ಪೈರಸಿ ಆ್ಯಪ್ಗಳು. ಒಂದು ಸಿನಿಮಾದ ರನ್ ಟೈಮ್ ಏನು ಬರುತ್ತೋ ಅದರ 5 ನಿಮಿಷಕ್ಕೆಲ್ಲ ಸಿನಿಮಾ ನಿಮಗೆ ಅವೈಲೇಬಲ್ ಮೊಬೈಲ್ ಮತ್ತು ಟ್ಯಾಬ್ಗಳಲ್ಲಿ ಅವೈಲೇಬಲ್ ಆಗಿಬಿಡುತ್ತೆ. ಇದು ಸಿನಿಮಾ ಮುಂದಿನ ದಿನಗಳಲ್ಲಿ ಸರ್ವನಾಶ ಆಗುವಂತಹ ಕಂಟಕವಾದಂತಹ ಇದು ಒಂದು ಪಡೆ ಮಾಡ್ತಾ ಇದೆ. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಜಾಲವೂ ಹೌದು, ಮತ್ತು ಇಲ್ಲಿ ಲೋಕಲ್ ಆದವರು ಇದ್ದಾರೆ, ಸ್ಥಳೀಯರು ಇದ್ದಾರೆ, ನಮ್ಮವರೇ ಇದ್ದಾರೆ. ನಮ್ಮವರು ಅಂತ ಅನ್ನಿಸ್ಕೊಂಡಿರೋದು, ಅವ್ರ ವಿರುದ್ಧ ಯುದ್ಧ ಮಾಡಬೇಕು. ಈಗ ಬುಕ್ ಮೈ ಶೋಗಳಲ್ಲಿ ನೆಗೆಟಿವ್ ರಿವ್ಯೂಗಳನ್ನು ಹಾಕೋರ ವಿರುದ್ಧ ಮಾಡಬೇಕು. ಅಂದರೆ ನೆಗೆಟಿವ್ ರಿವ್ಯೂಗಳನ್ನು ಹಾಕ್ತಾರೆ, ಕೆಲವು ರಿವ್ಯೂಗಳು ಡಿಲೀಟೇ ಆಗಲ್ಲ, ಲಾಕ್ ಆಗಿಬಿಡುತ್ತೆ. ಈ ಬುಕ್ ಮೈ ಶೋದು ಒಂದಷ್ಟು ಲಾಬಿ ಮಾಫಿಯಾಗಳಿದೆ, ಇವರ ವಿರುದ್ಧ ಒಂದು ಹೋರಾಟ ಮಾಡಬೇಕು. ಆಮೇಲೆ ಸಿನಿಮಾ ಥಿಯೇಟ್ರ್ಗಳ ಹಂಚಿಕೆ ಆದ ನಂತರ ಕೆಲವರು ಫ್ಯಾನ್ಗಳು ಅನ್ನೋ ಹೆಸರಲ್ಲಿ ಬೇರೆ ಯಾವುದೋ ನಟರ, ಕಲಾವಿದರ, ಸೂಪರ್ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆದಾಗ ಅಲ್ಲೋ ಗಲಾಟೆ ಮಾಡೋದು, ಕಟೌಟ್ಗಳು ಕಟ್ಟೋದನ್ನು ಬಿಡದೇ ಇರೋದು, ಸಂಭ್ರಮ ಮಾಡೋಕ್ಕೆ ಬಿಡದಲೇ ಇರೋದು, ಈ ಥರದ್ದು ಟ್ರೋಲು ಮಾಡೋದು, ಹೀನಾಯವಾಗಿ ಅವರ ಹೆಂಡತಿ ಮಕ್ಕಳ ಹೆಸರನ್ನ ಬೀದಿಗಿಳಿಯೋದು, ಯಾವುದೇ ಕಲಾವಿದರು ಇರಲಿ, ಯಾರದೇ ಇರಲಿ, ಇದು ಮಾರ್ಕ್ ಸಿನಿಮಾಗೆ ಮಾತ್ರ ಆಗೋ ಸಮಸ್ಯೆಗಳಲ್ಲ. ಪೈರಸಿ, ಬುಕ್ ಮೈ ಶೋ ಇರ್ಬೋದು, ರಿವ್ಯೂಸ್ ಇರ್ಬೋದು, ಮತ್ತು ಸಿನಿಮಾದ ಫ್ಯಾನ್ಸ್ಗಳೇನು ಮಾಡ್ತಾರೆ, ಆಯಾ ನಟರ ಫ್ಯಾನ್ಸ್ಗಳು ಒಂದು ಅವರ ಟೈಟ್ಲ್ ಕಾರ್ಡನ್ನು, ಅವ್ರ ಎಂಟ್ರಿನ ಬಿಟ್ಬಿಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಹಾಕೋತಾರೆ. ಆದರೆ ಕ್ಲೈಮ್ಯಾಕ್ಸ್ನ ಬಿಡೋದು, ಇಡೀ ಸಿನಿಮಾನೇ ಹಂಚಿಬಿಡೋದು, ಈ ಥರದ್ದೆಲ್ಲ ಇದೆಯಲ್ಲ, ಇದು ಸಿನಿಮಾಗೆ ತುಂಬ ಕಷ್ಟ ಕೊಡುವಂಥ ಕೆಲಸ. ಇದು ಸಿನಿಮಾ ಮಾಡೋದೇ ಇವತ್ತಿನ ಕಾಲದಲ್ಲಿ ಹಿಂಗಿರುವಾಗ ರಿಲೀಸ್ ಆದಮೇಲೆ ಇದನ್ನೆಲ್ಲ ತಡ್ಕೊಳ್ಳೋದು ಒಂಥರದ್ದು ಅಪಸವ್ಯ. ಸೊ ಎಲ್ಲದರ ವಿರುದ್ಧ ಇದು ಒಂದು ಗುಂಪು ಕಟ್ಕೊಂಡೇ ಮಾಡಬೇಕು. ಪಡೆ ಅಂದರೆ ಒಂದು ಗುಂಪು, ಇದನ್ನು ಒಬ್ಬನೇ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಈ ಎಲ್ಲ ಅಪಸವ್ಯ, ಅಪಭ್ರಂಶಗಳ ವಿರುದ್ಧ ಒಂದು ಹೋರಾಟ ಮಾಡಲೇಬೇಕು. ಆ ಹೋರಾಟ ಮಾರ್ಕ್ ಸಿನಿಮಾದವರು ಮಾಡಬೇಕು, ಎಲ್ಲರೂ ಮಾಡಬೇಕು, ಕನ್ನಡ ಚಿತ್ರರಂಗದವರೇ ಒಟ್ಟಾಗಿ ಮಾಡಬೇಕು. ಸರ್, ಅಂದರೆ ಸಾಕಷ್ಟು ವಿಚಾರ ಚರ್ಚೆ ಆಯ್ತು. ಇದು ಎಲ್ಲಾದರೂ ಫ್ಯಾನ್ಸ್ ವಾರ್ಗೆ ತಿರ್ಕೊಂಡಿದೆ ಅಂತ. ಯಾಕಂದರೆ ಸುದೀಪ್ ಸರ್ ಅವರು ಈ ಸ್ಟೇಟ್ಮೆಂಟ್ ನೀಡ್ತಿದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳನ್ನ ಮಾಡೋದು, ಸುದೀಪ್ ಸರ್ ಅವರ ವಿಚಾರವಾಗಿ ಸಾಕಷ್ಟು ಪೋಸ್ಟ್ಗಳನ್ನ ಬರೆದಾಕುವಂಥದ್ದು, ಸಿನಿಮಾ ವಿಚಾರವಾಗಿ ಬರೆಯೋದಾಕುವಂಥದ್ದು, ಇದು ಫ್ಯಾನ್ಸ್ ವಾರ್ಗೆ ಏನಾದರೂ ತಿರ್ಕೊಂಡಿದೆಯಾ ಅಂತ? ಆಗಬೇಕಾದಂಥ ಅಗತ್ಯ ಇಲ್ಲ. ಅಕಸ್ಮಾತ್ ಅಭಿಮಾನಿಗಳಲ್ಲಿ ಗೊಂದಲ ಇದ್ದರೆ ಅವ್ರಿಗೆ ಅರ್ಥ ಆಗದೆ ಹೋದರೆ ಅರ್ಥ ಮಾಡಿಸ್ಬೇಕಾಗಿದ್ದು ಮುಖ್ಯವಾಹಿನಿಗಳು ಮತ್ತು ಜವಾಬ್ದಾರಿ ಇರೋರ ಕೆಲಸ ಆಯಿತು. ಯಾರು ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ, ಯಾರ ನಡುವೆ ಫ್ಯಾನ್ ವಾರ್ ನಡೀತಾ ಇರೋದು ಈಗ ನಿಮ್ಮ ಪ್ರಕಾರ? ಸರ್, ದರ್ಶನ್ ಅಭಿಮಾನಿಗಳು ಈ ಒಂದು ಸ್ಟೇಟ್ಮೆಂಟನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪೋಸ್ಟ್ಗಳನ್ನ ಹಾಕ್ತಾ ಇರುವಂಥದ್ದು, ಚರ್ಚೆ ಮಾಡ್ತಾ ಇರುವಂಥದ್ದು. ಯಾಕೆ ಇದು ಯಾವುದೋ ಬರೆ, ಇದು ಯಾವುದೋ ಬೆಂಕಿ ಬೀಳ್ತಾ ಇದೆ, ಇಲ್ಲೇನೊಂದು ಸಮಸ್ಯೆ ಇದೆ ಚಿತ್ರರಂಗದ್ದು ಅಂದ್ರೆ ಅದು ನಮ್ಮ ಮೈ ಮೇಲೆ ಹೇಳ್ಕೊಬೇಕು, ಅದನ್ನು ಅನಗತ್ಯ ಅಲ್ವಾ? ಯಾಕೆ ಬೇರೆ ಸ್ಟಾರ್ಗಳ ಫ್ಯಾನ್ಸ್ಗಳು ಯಾರು ಮಾತಾಡ್ತಾ ಇಲ್ಲ ಅದನ್ನು? ಒಬ್ಬ ಪರ್ಟಿಕ್ಯುಲರ್ ಹೀರೋ ಫ್ಯಾನ್ಸ್ ಯಾಕೆ ಮಾತಾಡ್ತಾ ಇದ್ದಾರೆ? ಅನಗತ್ಯ, ಅನಾವಶ್ಯಕ. ಆಮೇಲೆ ಅಸಂಪ್ಷನ್ ಮಾಡ್ಕೋಬಾರ್ದು, ಕಲ್ಪನೆಗೀಡಾಗಬಾರ್ದು. ಇದರಲ್ಲಿ ಪ್ರಯೋಜನ ಇಲ್ಲ ಇದು ಅಂತ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಅನಿಸುತ್ತೆ. ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು. ಈಗ ಕಳ್ಳ ಅಂತಂದ್ರೆ ಅದು ನಾನೇ ಅಂದ್ಕೊಂಡು ಓಡಾಡೋ ಅಂಥ ಅವಶ್ಯಕತೆ ಬೇಕಾಗಿಲ್ಲ. ಹೆಗಲೆ ಬಿಟ್ಟು ಬೇರೆದೆಲ್ಲ ಮುಟ್ಕೋತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇರೋದು. ಅದ್ರ ಅವಶ್ಯಕತೆ ಇಲ್ಲ, ನಿಮಗೆ ಸಂಬಂಧಿಸಿದ್ದಲ್ಲ ಇದು. ನೀವು ಮಾಡ್ತಾಯಿದ್ರೆ ಅದು ನಿಮಗೆ ಸಂಬಂಧಿಸಿದ್ದು. ಯಾರು ಮಾಡ್ತಿದ್ರು ಅವ್ರಿಗೆ ಸಂಬಂಧಿಸಿರೋದು ಅಷ್ಟೇ. ಅಂದರೆ ಸುದೀಪ್ ಅವರು ಹೇಳಿರುವಂಥದ್ದು ಕಂಪ್ಲೀಟಾಗಿ ಯಾರು ಪೈರಸಿಯನ್ನು ಮಾಡ್ತಿದ್ದಾರೆ ಇಂಥವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅನ್ನೋ ಒಂದು ವಿಚಾರ ಹೇಳಿರೋದು. ಇದರಲ್ಲಿ ಯಾವುದೋ ಸ್ಟಾರ್ ವಾರ್ ಇಲ್ಲ ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಯಾಕೆ ಇರಬೇಕು? ಈಗ ರಿಲೀಸ್ ಆಗ್ತಿರೋದು ಯಾವ ಸಿನಿಮಾ? 45 ಮತ್ತು ಮಾರ್ಕ್. ಶಿವಣ್ಣ ಅವರು ಇವ್ರಿಗೆ ಹಾರೈಸಿದ್ದಾರೆ, ಇವರು ಅವ್ರಿಗೆ ಹಾರೈಸಿದ್ದಾರೆ. ಅವರಿಬ್ಬರು ಒಳನೋಟದಲ್ಲಿ ಅಣ್ಣ ತಮ್ಮದರಿಗಿಂತ ಚೆನ್ನಾಗಿದ್ದಾರೆ. ಒಂದು ಸೌಹಾರ್ದಯುತವಾದ ವಾತಾವರಣ ಇದೆ, ಒಬ್ರಿಗೊಬ್ರಿಗೆ ಪರಸ್ಪರ ಪ್ರೀತಿ ಇದೆ, ಮುಗೀತು. ಈಗ ಸಿನಿಮಾ ರಿಲೀಸ್ ಆಗ್ತಾ ಇರೋರ ನಡುವೆ ತಾನೇ ಸ್ಟಾರ್ ವಾರ್ ಬರಬೇಕು.
ಇದು ಯಾವ ಹೊಸ ಆ್ಯಂಗಲ್ ಇದು ನಂಗೆ ಅರ್ಥ ನನಗೂ ಗೊತ್ತಾಗ್ತಾ ಇಲ್ಲ ಇದು ಏನು ಕುಚೋದ್ಯ ಅನ್ನಿಸ್ತಾ ಇದೆ ನನಗಷ್ಟೇ. ಯಾಕಂದರೆ ಸುದೀಪ್ ಸರ್ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ವಿಜಯಲಕ್ಷ್ಮಿ ಅವರು ಕೂಡ ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ಹೋಗಿದ್ದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ದರ್ಶನ್ ಅವರು ಒಳಗಡೆ ಇದ್ದಾಗ ಸಾಕಷ್ಟು ಜನ ಮಾತಾಡ್ತಿದ್ದಾರೆ, ಅವರು ಹೊರಗಡೆ ಇದ್ದಾಗ ಅವರು ಕೆಲವರು ಬೆಂಗಳೂರಲ್ಲಿ ಇದ್ದರೆ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಇದನ್ನು ಜೋಡಿಸಿ ಒಂದಷ್ಟು ಬೇರೆ ಬೇರೆ ಥರದ ಚರ್ಚೆಗಳಾಗ್ತಾ ಇರುವಂಥದ್ದು. ನೋಡಿ, ಅವರೊಬ್ಬರು ಹೆಣ್ಣುಮಗಳು, ಅವ್ರಿಗೇನು ನೋವಿದೆಯೋ, ಅವ್ರ ಒಳಗಡೆ ಏನು ಕಷ್ಟ ಸುಖಗಳಿದೆಯೋ ನಮಗೆ ಗೊತ್ತಿಲ್ಲ. ಅವರು ಯಾರ ಬಗ್ಗೆ ಮಾತಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಈಗ ಅವರು ಇಂಥವ್ರ ಪರ್ಟಿಕ್ಯುಲರ್ ಬಗ್ಗೆ ಇದನ್ನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಮಾತಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ಬೋದು. ಅವ್ರ ನೋವನ್ನು ಅವ್ರಿಗಿರುವ ಯಾವುದೋ ಥರದ ನೋವುಗಳನ್ನ ಹೆಂಗೋ ತೋಡ್ಕೊಂಡಿರ್ತಾರೆ ಅಭಿಮಾನಿಗಳ ಎದುರುಗಡೆ, ಅದಕ್ಕೆ ನಾವು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ನಮಗೆ ಸಂಬಂಧವೇ ಇಲ್ಲದ ವಿಚಾರ ಅನ್ಸುತ್ತೆ ನನಗಿದು. ಸರ್, ಈಗ ಈ ಯುದ್ಧದ ವಿಚಾರ ಮಾರ್ಕ್ ರಿಲೀಸ್ ಆದಮೇಲೆ ಯಾವ ಥರ ಸ್ಟಾರ್ಟ್ ಆಗುತ್ತೆ, ಈ ಒಂದು ಪೈರಸಿಗಳಿಗೆ ಯಾವ ಥರ ಬ್ರೇಕ್ ಆಗುವಂಥ ಕೆಲಸ ಆಗುತ್ತೆ? ಈಗ ನೋಡಿ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು, ಮುಖ್ಯಮಂತ್ರಿಗಳಿಂದ ಹಿಡಿದು, ಸಂಬಂಧಪಟ್ಟ ಪೊಲೀಸರಿಂದ ಹಿಡಿದು, ಸಂಬಂಧಪಟ್ಟ ಸೈಬರ್ ಕ್ರೈಮ್ನವರಿಂದ ಹಿಡಿದು, ಈ ಆ್ಯಪನ್ನು ಹಂಚೋರಿಂದ ಹಿಡಿದು, ಆ್ಯಪ್ ಡೌನ್ಲೋಡ್ ಮಾಡುವ ಸಿಸ್ಟಮಿಂದ ಹಿಡಿದು ಎಲ್ಲದೂ ಇದೊಂಥರ ಟೆಕ್ನಿಕಲ್ ವಾರ್, ಇದು ಟೆಕ್ ವಾರ್ ಇದು. ಅದನ್ನು ನಾವು ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ವಿ. ಇದು ಪೈಲ್ವಾನ್ ಕಾಲದಿಂದಲೂ ನಮಗೆ ನಡೀತಾ ಇದೆ. ಇದು ಬರೀ ಮಾರ್ಕ್ ಚಿತ್ರದ ಸಮಸ್ಯೆ ಅಲ್ಲ ರೀ, ಇಡೀ ಕನ್ನಡ ಚಿತ್ರರಂಗ, ಭಾರತೀಯ ಚಿತ್ರರಂಗದ ಸಮಸ್ಯೆ. ಇದನ್ನು ಅರ್ಥ ಮಾಡ್ಕೋತಾ ಇಲ್ಲ ಯಾರು. ಪೈರಸಿ ನಮ್ಮೊಬ್ರಿಗಾಗಲ್ಲ, ಅದಾಗಬೇಕು. ಮತ್ತು ಈ ಬುಕ್ ಮೈ ಶೋಗಳ ಕೆಲವು ಲಾಬಿಗಳು ಸರಿ ಹೋಗಬೇಕು, ಥಿಯೇಟ್ರ್ಗಳ ಇದು ಸರಿ ಹೋಗಬೇಕು. ಆಮೇಲೆ ವಿಜಯೋತ್ಸವದ ಹೆಸರಲ್ಲಿ ಒಬ್ರಿಗೊಬ್ಬರು ಅವಮಾನ ಮಾಡ್ಕೊಳ್ಳೋದು ಅದು ಸರಿ ಹೋಗಬೇಕು. ಇದು ಎಲ್ಲದರ ವಿರುದ್ಧ ಯಾವುದೇ ಸಿನಿಮಾ ರಿಲೀಸ್ ಆದಾಗಲೂ ಅವರು ಅದೊಂದು ಹೋರಾಟ ಮಾಡಲೇಬೇಕು. ಅದೊಂದು ಸಿನಿಮಾ ಮಾಡಿದ ತಪ್ಪಿಗೆ ಕರ್ಮಕ್ಕೆ ಅದೊಂದು ಕರ್ಮಫಲ ಅನ್ನೋ ಥರ ಮಾಡಬೇಕು. ನಾವು ಮಾಡೇ ಮಾಡ್ತೀವಿ ಖಂಡಿತ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಟ ಕಿಚ್ಚ ಸುದೀಪ್ ಅವರ ಆಪ್ತ ಆಗಿರುವಂಥ ಚಂದ್ರಚೂಡ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.